ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್, ನನ್ನ ಮಗಳು ಸೂಪರ್, ನನ್ನ ಹಸ್ಬೆಂಡ್ ಸೂಪರ್. ಇವತ್ತಂತೂ ಸೂಪರ್ ಏನಕ್ಕಂದ್ರೆ ಹಸ್ಬೆಂಡ್ ಇವತ್ತು ಮನೇಲಿ ಇದ್ದಾರೆ. ಇನ್ನು ಎಷ್ಟೊತ್ತಿಗೆ ಹೋಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಎಲ್ಲರದ್ದು ಟೀ ಕಾಫಿ ಎಲ್ಲ ಆಯಿತಾ? ನಂದಂತೂ ಆಗಿಲ್ಲ. ಇವಾಗ ಹಾಲು ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ. ಇವತ್ತು ಲೇಟ್ ಆಗೋಯ್ತು. ಲೇಟ್ ಏನಕ್ಕಾಯ್ತು ಅಂದರೆ ಒಂದೊಂದು ಮನೆ ನಾಯಿ ಇತ್ತು, ಅದ್ರ ಜೊತೆ ಆಟ ಆಡ್ದು ಕೂತ್ಕೊಂಡ್ಬಿಟ್ಟೆ ಲೇಟ್ ಆಗೋಯ್ತು. ಆ ನಾಯಿ ನಾನು ಬಿಡ್ತಾನೇ ಇಲ್ಲ, ತುಂಬ ಹಚ್ಕೊಬಿಟ್ಟಿದೆ ನಾಯಿ. ಅದ್ರ ಜೊತೆ ಆಟ ಆಡ್ಕೊಂಡು 6:30 ಆಗೋಯ್ತು. ನನ್ನ ಮಗಳು ಬಂದ್ಲು. ಏನಾಯ್ತು ಮಗಳಿಗೆ? ಯಾರು ಏನು ಮಾಡಿದ್ರು? ಏನು ಮಾಡಿದ್ರು? ಹಾಯ್ ಮಾಡು, ಹಾಯ್ ಮಾಡು. ಅವ್ಳಿಗೇನೋ ಆಗಿದೆ ನೋಡಿ. ಅಪ್ಪ ಮಗಳು ಜಗಳ ಮಾಡ್ಕೊಂಡ್ರು, ಏನೋ ಅಂತ ಗೊತ್ತಿಲ್ಲ. ಏನು ಜಗಳ ಮಾಡಿದ್ರು ಪಾಪ? ಹಾಂ ಪಾಪ ಏನಂದ್ರು? ಏನು ಅಂತ ಗೊತ್ತಿಲ್ಲ. ಅವ್ರು ಮಾಡಿ ನೀವು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಚಾರ್ವಿಗೆ ಯಾರಾದರೂ ಬಂದು ಕರ್ಕೊಂಡು ಹೋಗಿ ನೋಡಿ. ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಓವರ್ ಆ್ಯಕ್ಟಿಂಗ್. ಓಕೆ ಫ್ರೆಂಡ್ಸ್. ಅಯ್ಯೋ ಚಾರು ಕಿತ್ತಾಪತ್ತಿ ನೋಡಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಕೇಟ್ಲೆ ಮಾಡ್ತಾಳೆ ಅಂದರೆ ನಿಜ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ. ನೋಡಿ ಅವಣ್ಣ ಕಾಫಿ ಮಾಡ್ಕೊಂಡು ಫ್ರೆಂಡ್. ನಿನ್ನೆ ಕಾಫಿ ಕೊಟ್ಟಿಲ್ಲ, ಕಾಫಿ ಪೌಡ್ರೇ ನೆನಪಿಲ್ಲ. ಇವತ್ತು ಬೆಳಗ್ಗೆ ಹಸ್ಬೆಂಡ್ ಬರ್ಬೇಕಾದ್ರೆ ಕಾಫಿ ಪೌಡ್ರ್ ತಗೊಬನ್ನಿ ಅಂತ ತಗೊಬಂದು. ನನಗೆ ಈ ಸನ್ರೈಸ್ ಇಷ್ಟ ಆಗಲ್ಲ, ಬ್ರೂ ಕಾಫಿ ಇಲ್ಲಾಂದ್ರೆ ಲೆವೆ ಸ್ಟಾರ್. ಅದು ಸ್ಟ್ರಾಂಗ್ ಇರಲ್ಲಪ್ಪ. ಅಯ್ಯೋ ಕಾಫಿ ಕುಡ್ಕೊಂಡು ಸ್ವಲ್ಪ ಟಿ ವಿ ನೋಡ್ಕೊಂಡು ನ್ಯೂಸ್ ನೋಡ್ತಿದ್ದೆ. ಬೆಳಗ್ಗೆಯಿಂದ ನ್ಯೂಸ್ ನೋಡ್ತಾ ಇದ್ದೀನಿ. ಇನ್ನು ಕ್ಯೂರಿಯಾಸಿಟಿ ಏನಾಯ್ತು ಅಂತ. ಪಾಪ ಸತ್ತವರಿಗಾದರೂ ನ್ಯಾಯ ಸಿಗಬೇಕಲ್ವಾ? ಅವ್ರ ಫ್ಯಾಮಿಲಿಯವರಿಗೂ ನ್ಯಾಯ ಸಿಗಬೇಕಲ್ವಾ? ಏನೋ ಗೊತ್ತಿಲ್ಲ. ನಾವು ಹುಟ್ಟಕ್ಕಿಂತ ಮೊದಲೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಯಾರೇ ಆಗಲಿ ಅವರಿಗೆಲ್ಲ ಆತ್ಮಕ್ಕೆ ಶಾಂತಿ ಸಿಗಲಿ, ನ್ಯಾಯ ಸಿಗಲಿ ಇರೋದಷ್ಟೇ. ಇವತ್ತು ಅನ್ನ ಮೊಸರು, ನಿನ್ನೆ ಮೊಸರು ತೊಗೊಬಂದಿದ್ದು ನಾನು. ಅದಕ್ಕೆ ಒಗ್ಗರಣೆ ಹಾಕಬೇಕು. ಇವತ್ತು ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಏನಕ್ಕದು ಚಪಾತಿ ತಿಂದು ಫುಲ್ ಹೀಟಾಗ್ಬಿಟ್ಟಿದೆ. ಅಯ್ಯೋ ದೇವರೇ, ನಾಲಿಗೆ ಎಲ್ಲ ಇದೇನೋ ಸೌತದಂಗೆ ಆಗುತ್ತಿದೆ. ಸ್ವಲ್ಪ ಬಿಸಿ ಏನು ಗೊತ್ತಾಗ್ತಂದ್ರೆ ಉರಿ ಬೆಂಕಿ ಖಾರ ಏನೋ ತಿನ್ನೋಕ್ಕಾಗ್ತಾಯಿಲ್ಲ ಅಷ್ಟು. ಅದೇ ಇಲ್ಲೆಲ್ಲ ಒಳ್ಳೆಯಾಗಿದೆ. ಮತ್ತು ಫ್ರೆಂಡ್ಸ್, ನನ್ನ ಮಗಳು ಏನು ಮಾಡ್ತಿದ್ದಾಳೆ? ಅವಳು ಏನು ಮಾಡಿದ್ದಾಳೆ ಅಂದರೆ ಅವಳದನ್ನು ಪುಟ್ಟು ಗೊಂಬೆ ಇತ್ತ, ಗೊಂಬೆಗೆ ನೀರು ಸಾಕ್ಸ್ಬಿಟ್ಟಿದ್ಲು. ಬಂದು ಹಠ ಮಾಡ್ತಾಯಿದ್ಲು ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಪಪ್ಪನ ಹತ್ರ ಮಲಗಿಸು ಅಂತ ಅಂದೆ. ಎಲ್ಲ ಗೊಂಬೆ ತೊಗೊಂಡೋಗಿ ಅವ್ರ ಅಪ್ಪನ ಹತ್ರ ಮಲಗಿಸ್ತಾ ಇದ್ದಾಳೆ. ಮತ್ತು ಫ್ರೆಂಡ್ಸ್, ಏನು ಅಡುಗೆ ಮಾಡೋದು? ಅನ್ನ ಮಾಡಿಬಿಟ್ಟ. ಕಡೆ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ಮೊಸರು ಒಗ್ಗರಣೆ ಕೊಟ್ಬಿಟ್ರೆ ಆಗೋಯ್ತು. ನೋಡಿ, ದೇವ್ರದ್ದು ಮುಂದೆ ರಂಗೋಲಿ ಹಾಕಿಟ್ಟಿದೆ. ರಂಗೋಲಿ ಪುಡಿ ತಂದಿರೋ ಗೊಂಬೆಗೆಲ್ಲ ಹಚ್ಚಿಟ್ಟಿದೆ ನೋಡಿ. ಎಲ್ಲ ಬೈತಾ ಇದ್ದಾರೆ. ಚಾರು ಬಾಯ್ಲಿ ಬಾ. ಅವಳು ಆಟ ಆಡ್ತಿರ್ತಾಳೆ ನೋಡೋಕೆ ಚಂದ. ಹೋಗಿ ಮಗ ರೂಮಿಂದ ಡೋರ್ ಕ್ಲೋಸ್ ಮಾಡ್ಬಾ. ಹೋಗಿ ಪಪ್ಪ ಕೂಗಾಡ್ತಾರೋ. ನನ್ನ ಹಸ್ಬೆಂಡ್ ಅಂತೂ ಏನು ಪ್ರಿಪೇರ್ ಅಂತಾರೋ ದೇವ್ರೆ. ಕೂಗಾಡ್ತಾರೆ, ಕಿಚ್ಚಾಡ್ತಾರೆ. ನಾನೇ ಡೋರ್ ಕ್ಲೋಸ್ ಮಾಡ್ತೀನಿ. ಅಣ್ಣಯ್ಯ ಧಾರಾವಾಹಿಯಲ್ಲಿ ರಾಣಿ ಮದುವೆ ಯಾರ್ಯಾರು ನೋಡ್ತೀವಿ ನೋಡಿಲ್ಲದವರಿಗೆಲ್ಲ ನಾನೇ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅಣ್ಣಯ್ಯ ಧಾರಾವಾಹಿಯಲ್ಲಿ ಮದುವೆ ಮುಹೂರ್ತ ಸ್ಟಾರ್ಟ್ ಆಗಿದೆ. ಮದುವೆ ಊಟಕ್ಕೆ ಹೋಗೋಣ ಬನ್ನಿ ಎಲ್ಲರೂ. ಎಲ್ಲ ಗಿಫ್ಟ್ ತಗೊಬನ್ನಿ, ಮದುವೆಗೆ ಹೋಗೋಣ. ಎಲ್ಲ ತೆಗೆದು ಬಿಡಕ್ಕೆ ಹೊಟ್ಟೆ. ಅಯ್ಯೋ ಏನಾಯ್ತು? ಏನಾಯ್ತು?
ನನ್ನ ಮಗಳಿಂದು ವೇಷ ನೋಡಿ. ನೀ ಬರ್ತೀನಿ ತಾನೆ? ಹಾಂ ಇದು ಕೂದಲು ಬೇಕಾಗಿದೆ ಅಂತ ಹೊಡಿತೀಗ ಫ್ರೆಂಡ್ಸ್, ಯಪ್ಪ ಅವ್ರ ಅಪ್ಪ ಮಗಳು ಏನು ಜಗಳ ಮಾಡ್ತರು ಅಂದರೆ, ಅವಳಂತೂ ಇವಾಗ ಸ್ನಾನ ಆಗೈತಿ, ಅವರಪ್ಪನ ಜೊತೆ ಸ್ನಾನ, ನಾ ಹೋದ್ರೆ ನನ್ನ ಜೊತೆ ಸ್ನಾನ, ಅವಳಿಗೆ ಎಷ್ಟು ಸ್ನಾನ ಅವರಪ್ಪನ ಜೊತೆ ಜಗಳ, ಬಾತ್ರೂಮ್ ಹೋಗ್ಬೇಕು ಮಾಡ್ಕೊಂಡು ಇಟ್ಕೊಂಡಿದ್ಲು. ಆವಾಗ ಸುಳ್ಳೆ ಏನಿರೋ ಹೇಳ್ಬಿಟ್ಟು ಇವಾಗ ಹೊರಗೆ ಹಾಕಿದ್ರು. ಅಳ್ತಾ ಬಂದು ಫೋನ್ ಇಟ್ಕೊ ಕೂತಾಳೆ ಇವಾಗ. ಅನ್ನ ಮಾಡಬೇಕು. ಅನ್ನ ಮಾಡಿಬಿಟ್ಟು ಅದು ಎಲ್ಲ ಲೇಟಾಗಿ ಊಟ ಮಾಡಿದ, ಅದಕ್ಕೆ ಸದ್ಯ ನಾನು ಕೆಲಸ ಇರಲ್ಲ ಅಂದ್ಕೊಂಡಿದ್ದೀನಿ. ಅಕ್ಕಿ ಹಾಕೊಂಡ್ಬರ್ತೀನಿ. ನಾನು ಅಕ್ಕಿಯೆಲ್ಲ ತೊಗೊಂಡಿದ್ದೆ, ಮಳೆ ಬರ್ತಾಯಿದ್ದೀನಿ ಗೊತ್ತಿಲ್ಲ. ಪ್ಯಾಂಟೆಲ್ಲ ತೊಳ್ದಾಕಿದ್ದೀನ, ಸಿಗ್ತಾ ಪಲ್ಯ ಮಾಡೋಣ ನಾಳೆ. ಫ್ರೆಂಡ್ಸ್ ಯಾರೆಲ್ಲ ನ್ಯೂಸ್ ನೋಡ್ತೀವಿ, ಧರ್ಮಸ್ಥಳ ಇಷ್ಟು ದಿನ ಯಾವ ನ್ಯೂಸ್ ಚಾನಲಲ್ಲೂ ಏನೂ ಕೊಡ್ತಾಯಿಲ್ಲಾಗಿತ್ತು. ಇವಾಗಂತೂ ಫುಲ್ ಅದೇ ನ್ಯೂಸ್. ಅಲ್ಲಿ ಅವಶೇಷ ಸಿಕ್ತು, ಇಲ್ಲಿ ಸಿಕ್ತು, ಅಲ್ಲೇನೂ ಸಿಕ್ಕಿಲ್ಲ, ಇಲ್ಲೇನೂ ಸಿಕ್ಕಿಲ್ಲ. ನನ್ನ ಮಗಳ ಕೆಲಸ ಏನು ಗೊತ್ತಾ ನೋಡಿ, ತಗೊಂಡು ಹೊರಗೆ ಹೋಗ್ಬಿಟ್ಟು ಮೊಸರು ಅಂದರೆ ಹುಚ್ಚುಡಿ. ಬೀನ್ಸ್ ಪಲ್ಯ ಮಾಡೋಕ್ಕೆ ಫ್ರೆಂಡ್ ನಾನು ಇಲ್ಲಿ ಬೀನ್ಸು, ಆಲೂಗಡ್ಡೆ, ಈರುಳ್ಳಿ ತೊಗೊಂಡೆ. ಫ್ರೆಂಡ್ಸ್, ನಾನು ಇಲ್ಲೊಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ.
ಫ್ರೈ ಮಾಡ್ಕೊಂಡು ಇಲ್ಲಿ ಕರಿಬೇವು ಹಾಕೊಂಡಿದ್ದೀನಿ. ಹಾಕ್ಕೊಂಡು ಆಲೂಗಡ್ಡೆ ಬೀನ್ಸ್ನ ಒಟ್ಟಿಗೆ ಹಾಕೊಂಡಿದ್ದೀನಿ. ಸಿಂಪಲ್ ಪಲ್ಯ ಮಾಡ್ತಿದ್ದೀನಿ ಸರ್, ತುಂಬ ಇದಲ್ಲ. ಇಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇಲ್ಲಿ 1/4 ಸ್ಪೂನಷ್ಟು ಅರಿಶಿನ ಹಾಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊದಲು ಒಂದು ಸ್ವಲ್ಪ 1/4 ಲೋಟಷ್ಟು ನೀರು ಹಾಕೋಬೇಡ. ಇವಾಗಲೇ 1/4 ಲೋಟ ನೀರು ಆಗೋಷ್ಟು ಹಾಕೋಬಿಟ್ಟಿದ್ದೀನಿ. ಹಾಕೊಂಡು ಒಂದ್ಸಲ ಕಡೆ ಇದು ಮಾಡಿಬಿಟ್ಟು ಈ ಥರ ಮಾಡಿ ಬೇಯಲಿಕ್ಕೆ ಬಿಟ್ಬಿಡೋಣ. ಯಾಕಂದರೆ ನನ್ನ ಮಗಳು ನನಗೆ ಗೊತ್ತಲ್ಲ, ಪ್ರತಿ ಸಲ ಹೇಳಲ್ಲ, ನನ್ನ ಮಗಳಿಗೆ ಖಾರ ತಿನ್ನಲ್ಲ. ಆ ಹೊಟ್ಟೆ ತುಂಬ ಊಟ ಮಾಡೋಕ್ಕಲ್ಲ, ಅದಕ್ಕೆ ಖಾರ ಸ್ವಲ್ಪ ಕಡಿಮೆ ಆಗ್ತದೆ. ಇದು ರೆಡ್ ಚಿಲ್ಲಿ ಪೌಡ್ರ್ ಅಂತ ಅಷ್ಟೇ ಇದೆ. ತುಂಬ ಕಲರ್ ಇದೆ ಖಾರದ ಪೌಡ್ರ್. ಎಷ್ಟು ಕಲರ್ ಇದೆ ಗೊತ್ತಾ ನೋಡಿ, ಎಷ್ಟು ಕಲರ್ ಇದೆ ಅಂತ ಚಿಲ್ಲಿ ಪೌಡ್ರು. ಅದು ಅಂದರೆ ರಾಲಾ ಪ್ಯೂರ್ ಸ್ಪೈಸಸ್ ಅಂತ ಚಿಲ್ಲಿ ಪೌಡರ್. ಎಷ್ಟು ಖಾರ ಇದೆ, ಖಾರ ಅಲ್ಲ ಸಾರಿ, ಕಲರ್ ಇದೆ. ಆಮೇಲೆ ಒಂದು ಇಷ್ಟು 1/4 ಸ್ಪೂನ್ ಸಾರಿ 1/4 ಬೌಲಷ್ಟು ನಾನು ಇಲ್ಲಿ ತೆಂಗಿನ ತುರಿ ತಗೊಂಡಿದ್ದೀನಿ ಅಷ್ಟೇ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಸೌಂಡ್ ಮಾಡಬೇಕು ಅಡುಗೆ ಮಾಡೋದು. ಒಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಬೆಂದು ಬಿಡುತ್ತೆ, ಆಗೋಗುತ್ತೆ. ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಪಲ್ಯ ಅಂತೂ ರೆಡಿ ಆಯಿತು. ಇನ್ನೂ ಜಾಸ್ತಿ ಇದು ಮಾಡೋಕೆ ಹೋದರೆ ಆಲೂಗಡ್ಡೆ ಇದೆಯಲ್ವ, ತಳಲ್ಲ ಹಿಟ್ಟು ಬಿಡುತ್ತೆ. ಪಲ್ಯ ರೆಡಿ ಆಯಿತು. ಮೊಸರು ಬಜ್ಜಿ ಮಾಡ್ತೀನಿ ಫ್ರೆಂಡ್ಸ್, ಅದು ತೋರಿಸ್ತೀನಿ ನಮ್ಮ ಕಡೆ ಹೆಂಗೆ ಮಾಡ್ತೀನಿ ಅಂತ. ಅದು ಗೊತ್ತಿರುತ್ತೆ. ಇಂಗು, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಉಪ್ಪು, ಉದ್ದಿನಬೇಳೆ, ಅರಿಶಿನ, ಕಡಲೆಬೇಳೆ, ಜೀರಿಗೆ, ಸಾಸಿವೆ. ಆಲ್ರೆಡಿ ನನಗೆ ಸಾಮಾನು ಮಾಡ್ಕೊಂಡಿದ್ದೀನಿ. ಆನ್ ಮಾಡ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಇದು ಸ್ವಲ್ಪ ಪಾತ್ರೆ ಇದಿರೋದಕ್ಕೆ ಬೇಗ ಎಣ್ಣೆ ಕಾದು ಇರುತ್ತೆ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಂಡಿದ್ದೀನಿ ಫ್ರೆಂಡಲ್ಲಿ. ಒಂದು 1/2 ಸ್ಪೂನಷ್ಟು ಜೀರಿಗೆ, ಸಾಸಿವೆ ತಗೊಂಡಿದ್ದೀನಿ. ಈರುಳ್ಳಿ ಹಾಕೊಂಡಿದ್ದೀನಿ. ಅರ್ಧದಷ್ಟು ಈರುಳ್ಳಿ ತಗೊಂಡಿದ್ದೆ ಅಷ್ಟೇ, ಜಾಸ್ತಿ ಇಲ್ಲ. ಅರ್ಧದಷ್ಟು ಈರುಳ್ಳಿ ತಗೊಂಡು ಅವಾಗ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಅದ್ರ ಜೊತೆಗೆ ಕರಿಬೇವು, ಇಲ್ಲಿ ನಾನು 2 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಕಾಲು ಸ್ಪೂನಷ್ಟು ಹಿಂಗೆ ಹಾಕಿದ್ದೀನಿ. ಮತ್ತು ಫ್ರೆಂಡ್ಸ್, ನಾನು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು, 1 ಸ್ಪೂನ್ ಅಲ್ಲ 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ. ಇವಾಗ ಒಂದು 2 ನಿಮಿಷ ಹಿಂಗೆ ಬಿಡಬೇಕು. ಬಿಟ್ಟು ಮೊಸರು ಹಾಕಿದ್ರೆ ಆಯ್ತು ಫ್ರೆಂಡ್ಸ್, ಇಷ್ಟೇ. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನಗೂ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮದು ನನ್ನ ಸಬ್ಸ್ಕ್ರೈಬು. ದಯವಿಟ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಫ್ರೈ ಆಯಿತು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಬಿಡೋಣ. ಯಾಕಂದರೆ ಮೊಸರನ್ನ ಜಾಸ್ತಿ ಬಿಸಿ ಮಾಡಬಾರ್ದು, ಒಡೆದು ಬಿಡುತ್ತೆ. ಹಳ್ಳಿ ಮೊಸರು ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕೋಬಿಡ.
ಇಷ್ಟ ಫ್ರೆಂಡ್. ಆಗೋಯ್ತು ಮೊಸರು ಬಜ್ಜಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆ ಪಲ್ಯ ಹೆಂಗೆ ಮಾಡ್ತೀವಿ, ಮೊಸರು ಬಜ್ಜಿ ಅನ್ನಲ್ಲ, ಅದಕ್ಕೆ ಮೊಸರು ಹಸಿ ಅಂತ ಅಂತೀವಿ. ಬೇಕಿದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಹಸಿ ಅಂತ ಹೊಡೆದ್ರೆ ಬರುತ್ತೆ. ತುಂಬ ವೆರೈಟಿ ಮಾಡ್ತೀವಿ. ಆಲೂಗಡ್ಡೆ, ಆಮೇಲೆ ಬೀಟ್ರೂಟು, ಬಾಳೆಕಾಯಿ, ಮತ್ತು ಬದನೆಕಾಯಿ, ಹಲಸಿನಕಾಯಿ, ತುಂಬ ತರಕಾರಿ ವೆರೈಟಿ ಹಾಕಿ ಮಾಡ್ತೀವಿ. ನಾನು ಇವತ್ತು ಈರುಳ್ಳಿ ದಷ್ಟೇ ಮಾಡಿದ್ದು. ಇನ್ನೊಂದು ದಿನ ಬೇರೆ ತರಕಾರಿ, ಯಾವ ತರಕಾರಿ ಸಿಗುತ್ತೆ ಆ ತರಕಾರಿ ಮಾಡ್ತೀನಿ. ನಾನು ಜಾಸ್ತಿ ಮಾಡ್ತಿದ್ದೆ, ಇವಾಗ ಮಾಡ್ತಾಯಿಲ್ಲ. ನನ್ನ ಹಸ್ಬೆಂಡ್ ಅನ್ನ ಅಂತ ಹೇಳ್ಬಿಟ್ಟು ಮಾಡ್ತಾಯಿಲ್ಲ ಅಷ್ಟೇ. ಇಲ್ಲಾಂದರೆ ನನ್ನ ಮೊಸರು ತಂದಾಗಲ್ಲ ನಾನು ಬಜ್ಜಿ ಬೋಂಡ ಇನ್ನು ಹಸಿ ಮಾಡ್ತಿದ್ವಿ. ನಮ್ಮ ಕಡೆ ಬಜ್ಜಿ ಅಂದ್ರೆ ಗೊತ್ತಾಗಲ್ಲ, ಹಸಿ ಅಂದ್ರೆ ಮಾತ್ರ ಗೊತ್ತಾಗುತ್ತೆ. ಅದೇ ಫ್ರೆಂಡ್ಸ್, ಆಯಿತು, ರೆಡಿ ಆಯಿತು. ನನ್ನ ಹಸ್ಬೆಂಡ್ ಊಟ ಕರೀಲಿಕ್ಕೆ ಹೋಗಬೇಕು. ಓಕೆ ಫ್ರೆಂಡ್ಸ್, ಇವಾಗ ಒಂದು 2 ನಿಮಿಷ ಇದನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಂಡು 5 ಮಿನಿಟ್ಸ್ ವಾಪಸ್ ಬರ್ತೀನಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡಿಗೆ ಹೇಳಿದೆ ಊಟ ಮಾಡೋದು ಅಂತ ಬಂದಿಲ್ಲ. ನಾನು ನನ್ನ ಮಗಳು ಊಟ ಮಾಡ್ತೀವಿ. ನನ್ನ ಮಗಳು ಆಲ್ರೆಡಿ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಹಾಯ್ ಮಾಡಿ ಮನೆ, ನಮ್ಮ ಮಾಡ್ತಾಯಿದ್ದೀನಿ ಹೇಳು. ಮಧ್ಯಾಹ್ನ ರೊಟ್ಟಿ ಮಾಡಿದ್ದೀನಾ, ಅವಳು ತಿಂದಿಲ್ಲ. ಹೆಸರು ಕಾಳು ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕೆಲ್ಲ ಕೊಟ್ಟಿದ್ದೆ, ತಿಂದಿದ್ಲು. ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳಿಬೇಕು, ಅದಕ್ಕೆ ಬೇಗ ಊಟ ಮಾಡಿಬಿಟ್ಟು ಹಾಕೋಬಿಡ್ತೀವಪ್ಪ. ಇದ್ದೇನೆ ಸಾಕಾಗ್ತಲ್ಲ ನೈಟಲ್ಲ. ಓಕೆ ಫ್ರೆಂಡ್ಸ್, ಊಟ ಹಾಕೋಬರ್ತೀನಿ. ಫ್ರೆಂಡ್ಸ್, ಊಟ ಆಯಿತು, ನನ್ನ ಮಗಳಿಗೆ ಊಟ ಮಾಡಿಸಾಯಿತು, ಪಾತ್ರೆ ಆಯಿತು. ನನ್ನ ಹಸ್ಬೆಂಡ್ ಬರ್ತಿತ್ತು, ಊಟ ಮಾಡಿದ್ರು. ಊಟ ಆದ್ಮೇಲೆ ಪಾತ್ರೆ ಎಲ್ಲ ತೊಳೆದೆ. ಅವರಪ್ಪ ಮಗಳು ಏನು ನೋಡ್ದಾಟ ಕಚ್ಚಾಟ ಎಲ್ಲ ಮಾಡ್ಕೊತಿದ್ರು. ಅದನ್ನೆಲ್ಲ ನೋಡಿಬಿಟ್ಟು ಬಂದೆ, ಎಲ್ಲ ಮುಗಿಸ್ಕೊಂಡು ಇವಾಗ ಆಯಿತು ನೋಡಿ. ಎಷ್ಟು ಗಂಟೆ ಆಯ್ತಪ್ಪ? 26 ಆಯಿತು. ನನ್ನ ಹಸ್ಬೆಂಡ್ UK ಅವರಲ್ಲ, ಅವ್ರ ಮಗಳಿಗೆ ಹೇಳ್ಕೊಡ್ತಾಯಿದ್ರು, ಪಪ್ಪಾರಿ ಊಟ ಮಾಡಿ ಬಂದಿರಿ, ಕಡು ಮಾತಾಡು ಅಂತಾರಿ. ಆ್ಯಕ್ಚುಲಿ ನಮ್ಗೆ UK ಭಾಷೆ ಬರಲ್ಲ. ನಾನು ಅದಕ್ಕೆ ಹೇಳಿದೆ, ಆಯಿತು ಕಲ್ತ್ಕೊತಾಳೆ ಬಿಡಿ ಅಂತ ಅಂದೆ. ಅವಳು ಪಪ್ಪ ಹೇಳ್ಬಿಟ್ಟು ಡ್ಯಾಡಿ ಅಂತಾಳ. ಅದು ಯಾಕೆ ಕಲ್ಸ್ಕೊಡ್ತಾರೆ ಅಂತ ಗೊತ್ತಿಲ್ಲ, ಡ್ಯಾಡಿ ಅನ್ನೋದು. ಡ್ಯಾಡಿ ಎಲ್ಲ ಹೇಳ್ಕೊತಾ ಇರ್ತಾರೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಒಂದೊಂದು ಸಬ್ಸ್ಕ್ರೈಬ್ ಒಂದು ಇಂಪಾರ್ಟೆಂಟು, ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗಳು ಏನೋ ಕೂಗಾಡ್ತಾ ಇದ್ದಾರೆ, ಅಪ್ಪನ ಬೈತಾ ಇದ್ದಾರೆ, ಅಕ್ಕ ಅಮ್ಮ ಏನೇನೋ ಕರಿತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಅಪ್ಪ ಮಕ್ಕಳೇನೋ ಜಗಳ ಮಾಡ್ಕೊತಿದ್ದಾರೆ. ಅವ್ರ ಜಗಳ ನೋಡು, ನಿಮ್ಮ ಮಂದಿನ ತೋರಿಸ್ತೀನಿ ಅವ್ರು ಹೆಂಗೆ ಜಗಳ ಮಾಡ್ಕೊತಾರೆ ಅಂತ. ಅವರು ಪ್ರಿಪೇರ್ ಆಗ್ತಾ ಇರ್ತಾರೆ, ಅವರು 2-3 ತಿಂಗಳು ಯೂಸ್ ಮಾಡ್ತಾರೆ. ಇವಳು ತಂಗು ಬೇಕು ಅಂತ ಅವ್ರು ಹೆಂಗೆ ಮಾಡ್ತಾಳೆ, ಇವರು ಅದನ್ನೇ ಮಾಡ್ತಾರೆ. ಸೊ ಅದಕ್ಕೆ ಜಗಳ ಅವ್ರ ಅಪ್ಪ ಮಗಳಿಗೆ, ಕೋಳಿ ಜಗಳ. ಆಮೇಲೆ ಅವ್ರ ಪಪ್ಪ ಬಂದು ಸ್ವಲ್ಪ ಕೂಗಾಡ್ಬಿಡ್ತಾರೆ, ಸುಮ್ಮನೆ ಬರ್ತಾರೆ. ಅದು ಬಿಡೋದು ಅನ್ನಿಸ್ತಲ್ಲ, ಅವ್ರ ಅಪ್ಪಗೆ ಎದುರಿಸ್ತಾರೆ. ಓಕೆ ಫ್ರೆಂಡ್ಸ್, ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಈ ವಿಡಿಯೋನೆಲ್ಲ ಏನು ಮಾಡ್ತೀನಿ, ನನ್ನ ಮಗಳನ್ನ ಮಲಗಿಸ್ಬೇಕು. ಅದಕ್ಕೆ ವೀಡಿಯೋ ಏನು ಮಾಡ್ತಾನೆ. ಮಧ್ಯಾಹ್ನ ಏನು ಮಲ್ಕೊಂಡೇ ಇಲ್ಲ ಅವಳು. ಅವ್ರ ಅಪ್ಪ ಇದ್ದಕ್ಕೆ ಮಧ್ಯಾಹ್ನ ಮಲಗೇ ಇಲ್ಲ. ಇಲ್ಲಾಂದರೆ ಒಂದು 5-6 ಗಂಟೆ ಅದೇ ಡೈಲಿ ನೋಡ್ತಿದ್ರಲ್ಲ, 6 ಗಂಟೆ 7 ಗಂಟೆ ಮಲ್ಕೊಬಿಡ್ತಿದ್ಲು. ಇವತ್ತು ಸ್ವಲ್ಪನೂ ಮಲಗಿಲ್ಲ, ಕರೀತಾ ಇದ್ದಾಳೆ. ಸೊ ಅವಳನ್ನು ಮಲಗಿಸ್ಬೇಕು. ಮಲ್ಕೊಂಡಿಲ್ಲ ಅಂದರೆ ಬೆಳಗ್ಗೆ 11 ಗಂಟೆ ಆದರೂ ಎದ್ದೇಳಲ್ಲ. ಅದಕ್ಕೆ ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು.